ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶುಭ ಸ್ಥಾನವಾದ ನಂದನಗಾಂವ್ ಗ್ರಾಮದಲ್ಲಿ ಭಗವಾನ್ 1008 ಆದಿನಾಥ ತೀರ್ಥಂಕರ ಜೈನ ಮಂದಿರದಲ್ಲಿ ಭಗವಾನ್ ಶ್ರೀ 1008 ಮಹಾವೀರ ತೀರ್ಥಂಕರರ 2625ನೇ ಜನ್ಮ ಕಲ್ಯಾಣದ ಮಹೋತ್ಸವದ ನಿಮಿತ್ತವಾಗಿ 1008 ಯುವಕರಿಂದ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಪರಮ ಪೂಜ್ಯ ಬಾಲಾಚಾರ್ಯ 108 ಡಾಕ್ಟರ್ ಶ್ರೀ ಸಿದ್ದಸೇನಾ ಮುನಿ ಮಹಾರಾಜರ ಸಮ್ಮುಖದಲ್ಲಿ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿದೆ. ಈ ನನ್ಗಾವ್ ಅಷ್ಟೇ ಇಲ್ಲ, ಇದು ನಂದನವನ ಅಂತೀರಿ. ಯಾಕಂದ್ರ ಇಲ್ಲಿ ಒಬ್ರಲ್ಲ ಇಬ್ರಲ್ಲ 5 ಮಂದಿ ತ್ಯಾಗಿಗಳಾಗಿದ್ದಾರೆ. ಆಚಾರ್ಯ ಸುಬಲ ಸಾರ್ ಮಾಡಿದ್ರು, ಆಚಾರ್ಯ ವರದ ಸಾರ್ ಮಾಡಿದ್ರು, ಅಮಿತ್ ಸೇನಾ ದೇವಸೇನ ಮಾಡಿದ್ರು, ಮತ್ತು ದರ್ಶನ ಮಾಡಿದ್ರು. 5 ತ್ಯಾಗಿಗಳಾದಂತ ಜನ್ಮ ಕೂಡ ಒಮ್ಮೆ ಭೂಮಿ, ಈ ಭೂಮಿ ಹಿಡ್ಕೊಂಡ ನಾನು ಪುಣ್ಯ ಕೆಲಸ ಮಾಡಿ ಅಂದ್ರ ಅದು ಪುಣ್ಯ ಅಷ್ಟೇ ಅಲ್ಲ, ಪುಣ್ಯಾನ ಬಂದಿ ಪುಣ್ಯತತಿ ಅಂತ ಕೆಲಸ ಇವತ್ತೆಲ್ಲ ನಂದಗಾಂವ್ ಜೈನ ಸಮಾಜ ಎಲ್ಲ ಹುಡುಗರು ಹಿರಿಯರೆಲ್ಲ ಮಾಡಿ ತೋರಿಸ್ರಿ ಅಂತೇಳಿ ಹಿಂಗ ಪ್ರತಿ ವರ್ಷ ಮಾಡ್ರಿ, ಇಲ್ಲ ತಿಂಗಳಾಗ ಒಮ್ಮೆರ ಮಾಡ್ರಿ, ಎಲ್ಲ ಊರ ಹಿಂಗೆ ಮಾಡ್ಕೊತ ಇರ್ಬೇಕು. ಅವಾಗ ಮಾತ್ರ ನಮ್ಮ ಮಕ್ಕಳ ಸಂಸ್ಕಾರ ಮಾಡಲಿಕ್ಕೆ ಸದೈತಿ. ಅದಕ್ಕೆ ನಾ ಮತ್ತೊಮ್ಮೆ ಸಮಯ ಆಗಿದೆ, ಬಾಳತೈತಿ. ಏನೇನಪ್ಪ ಅಂದ್ರ ನಾ ಇಲ್ಲಿ ಒಬ್ರು ಮೇಳಾವಳಿ ಪ್ರತಿ ಒಂದು ಮನೆಯನ್ನ ಸೇವಾ ಮಾಡಿರಿ. ಆದ್ರೂ ಕೂಡ ನಾವು ವಿಶೇಷ ಸುಮ್ಮನಿಂದ ನಮ್ಮ ಹುಡುಗರು ಏನು ಮಾರ ಇವತ್ತು ಒಬ್ರು ಸನ್ಮಾನ ಮಾಡೋರು ಅಂತೇಳಿ ಒಂದೊಮ್ಮೆ ಸನ್ಮಾನ ಮಾಡೋರು ಅಂತೇಳಿ ಅದ್ರೊಳಗ ಇಲ್ಲಿ ಒಬ್ರು ಸನ್ಮಾನ ಮಾಡೋದೈತಿ. ಅವರು ಯಾರಪ್ಪ ಅಂದ್ರ ಇಲ್ಲಿ ಹೇಳ್ತಾರು ಐತ್ರಿ, ಹೇಳ್ತೇನೆ ಸನ್ಮಾನ ಮಾಡೋದು. ಒಬ್ರು ಸನ್ಮಾನ ಮಾಡ್ಬೇಕಂತ ಜಯಗೌಡ ಅವರಿಗೆ ಸಕಲ ಜೈನ್ ಸಮಾಜ ನಂದಗಾಂವ್ ಸೊಬ್ಬರು ಮಾಡ್ಬೇಕಂತೇಳಿ ಈ ನಿರ್ಣಯ ಎಲ್ಲ ಹುಡುಗರು ಮಾಡಿದ್ರು. ಅದಕ್ಕಾಗಿ ಈ ಸೇವಾರತ್ನ ಸಾಧು ಸೇವಾರತ್ನ ಕಾರ್ಯಕ್ರಮದಲ್ಲಿ ಗಂಧಾಭಿಷೇಕ, ಜಲಾಭಿಷೇಕ, ಅಷ್ಟಗಂಧಾಭಿಷೇಕ, ಹಾಲಾಭಿಷೇಕ, ಪುಷ್ಪಾರ್ಚನೆ, ಅಷ್ಟದ್ರವ್ಯ ಹಾಗೂ ಸತ್ಕಾರ ಸಮಾರಂಭ ಪರಮ ಪೂಜ್ಯರಿಂದ ಮಂಗಲ ಪ್ರವಚನ ಜರುಗಿದ್ವು. ಈ ಶುಭ ಕಾರ್ಯಕ್ರಮ ವೀಕ್ಷಿಸಲು ಸುತ್ತಮುತ್ತಲಿನ ಅನೇಕ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ರು. ಭರತ ಮೂರಕೊಂಡೆ, ಟಿವಿ 24 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.